ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಜೆ. ಈ ದಿನದ ವಿಶೇಷ ನಮಗೆಲ್ಲರಿಗೂ ಕೂಡ ತಿಳಿದಿದೆ. ಇವತ್ತು ಉಪಾಕರ್ಮ ಅಂದರೆ ಇವತ್ತೊಂದೇ ದಿನ ಯಜುರ್ ಉಪಾಕರ್ಮ ಮತ್ತು ಋಗ್ ಉಪಾಕರ್ಮ ಎರಡೂ ಕೂಡ ಒಂದೇ ದಿನ ಬಂದಿದೆ. ಅಷ್ಟೇ ಅಲ್ಲದೆ ಇವತ್ತು ರಕ್ಷಾಬಂಧನವೂ ಕೂಡ. ಉಪಾಕರ್ಮ ಅಂತ ಹೇಳಿದ್ರೆ ಏನು? ಈ ಪದದ ಸಂಪೂರ್ಣ ಪದ ಏನು ಅಂತ ಹೇಳಿದ್ರೆ ಉತ್ಸರ್ಜನ ಉಪಾಕರ್ಮ. ಏನು ಹಾಗಾದರೆ ಉಪಾಕರ್ಮ ಅಂತ ಹೇಳಿದ್ರೆ ಬರೀ ಬ್ರಾಹ್ಮಣರು ಕೇವಲ ಯಜ್ಞೋಪವೀತವನ್ನು ಜನಿವಾರವನ್ನು ಬದಲಾಯಿಸೋದು ಅಷ್ಟೇನಾ ಉಪಾಕರ್ಮ ಅಂತ ಹೇಳಿದ್ರೆ? ಉಪಾಕರ್ಮ ಅಂತ ಹೇಳಿದ್ರೆ ಬರೀ ಜನಿವಾರ ಬದಲಾಯಿಸೋದು ಅಷ್ಟೇನಾ? ಉಪಾಕರ್ಮದ ದಿನ ಬೇರೆ ಯಾವುದೇ ವಿಶೇಷತೆಗಳಿಲ್ವಾ? ಹಾಗಾದರೆ ಈ ವಿಚಾರವನ್ನು ನೋಡ್ತಾ ಉಪಾಕರ್ಮಕ್ಕಿರುವಂತಹ ನಿಜವಾದ ಮಹತ್ವವನ್ನು, ಉಪಾಕರ್ಮವನ್ನು ಏನಕ್ಕೆ ಆಚರಿಸ್ಕೊಳ್ತೀವಿ ಅನ್ನುವಂತಹ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ. ಇದರಲ್ಲಿ ಮೊದಲನೇದಾಗಿ ನಾವು ನೋಡಬೇಕಾಗಿರುವಂಥದ್ದು ಉಪಾಕರ್ಮ ಅನ್ನುವಂತಹ ಪದವನ್ನು. ಉಪಾಕರ್ಮ ಅಂತ ಹೇಳಿದ್ರೆ ಏನು? ಉಪಾಕರ್ಮ ಅಂತ ಹೇಳಿದ್ರೆ ತೆಗೆದುಕೊಳ್ಳುವುದು, ಸ್ವೀಕಾರ ಮಾಡುವಂತಹದ್ದು ಅಂಥೇಳಿ ಅರ್ಥ. ಹಾಗೆ ಉತ್ಸರ್ಜನ ಅಂತ ಹೇಳಿದ್ರೆ ಏನು? ಉತ್ಸರ್ಜನ ಅಂತ ಹೇಳಿದ್ರೆ ಅದು ಬಿಡುವುದು, ತ್ಯಜಿಸುವುದು ಅನ್ನುವಂಥ ಅರ್ಥವನ್ನು ಕಲ್ಪಿಸುತ್ತೆ. ಹಾಗಾದರೆ ಏನನ್ನು ಬಿಡೋದು, ಏನನ್ನು ತೆಗೆದುಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಹೋದರೆ ಅದಕ್ಕೆ ಉತ್ತರ ವೇದವನ್ನು ಬಿಡುವಂತಹದ್ದು, ಹಾಗೆ ವೇದವನ್ನು ಸ್ವೀಕರಿಸುವಂತಹದ್ದು. ಏನು ಹಾಗಾದರೆ ವೇದವನ್ನು ಬಿಡೋದು, ವೇದವನ್ನು ಸ್ವೀಕರಿಸೋದು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಸಂಸ್ಕೃತದ ಶ್ಲೋಕವೊಂದು ಈ ರೀತಿಯಾಗಿ ತಿಳಿಸುತ್ತೆ. ಅಧ್ಯಾಯೋತ್ಸರ್ಜನಂ ಮಾಘ್ಯಾಂ ಪೌರ್ಣಮಾಸ್ಯಾಂ ವಿಧೀಯತೆ ಅತಾರಭ್ಯ ಷಣ್ಮಾಸಾತ್ ಷಡಂಗಾನಿ ವಿಧೀಯತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇವಾಗೇನು ನಾವು ವರ್ಷಕ್ಕೊಮ್ಮೆ ಉಪಾಕರ್ಮವನ್ನು ಮಾಡ್ತಾ ಇದ್ದೀವಿ, ಇದು ಹಿಂದೆ ವರ್ಷಕ್ಕೆ 2 ಬಾರಿ ಇರ್ತಾ ಇತ್ತು. ಅಂದರೆ ಮಾಘ ಮಾಸದಲ್ಲಿ ಒಂದು ಉಪಾಕರ್ಮ, ಹಾಗೆ ಶ್ರಾವಣ ಮಾಸದಲ್ಲಿ ಒಂದು ಉಪಾಕರ್ಮ. ಯಾವಾಗ ವಿದ್ಯಾರ್ಥಿ ಅಥವಾ ಯಾರು ವಿದ್ಯಾರ್ಜನೆಗೋಸ್ಕರ ಗುರುಗಳ ಹತ್ತಿರ ಹೋಗಿರ್ತಾನೋ ಗುರುಕುಲಕ್ಕೆ, ಅವನು 6 ತಿಂಗಳುಗಳ ಕಾಲ ವೇದಾಭ್ಯಾಸವನ್ನು ಮಾಡುವಂತಹದ್ದು. ಇನ್ನು 6 ತಿಂಗಳುಗಳ ಕಾಲ ಅವನು ವೇದದ ಅರ್ಥವನ್ನು ತಿಳ್ಕೊಳ್ಳಿಕ್ಕೋಸ್ಕರ ವೇದದ ಷಡಂಗಗಳನ್ನು ತಿಳ್ಕೊಳ್ಳುವಂತಹದ್ದು. ಷಡಂಗಗಳು ಯಾವ್ಯಾವುದು ಅಂತ ಹೇಳಿದ್ರೆ ಶಿಕ್ಷಾ ವ್ಯಾಕರಣಂ ಛಂದಃ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ ಮನೀಷಿಣಃ ಅಂತ ಹೇಳಿ ಈ 6 ಅಧ್ಯಯನಗಳ ಮೂಲಕ ಕಲಿತಿರುವಂತಹ ವೇದದ ಅರ್ಥವನ್ನು ತಿಳ್ಕೊಳ್ಳುವಂತಹದ್ದು. ಇದು ಹೇಗೆ ವರ್ಷದಲ್ಲಿ ವಿಂಗಡಣೆ ಆಗ್ತಾ ಇತ್ತು ಅಂತ ಹೇಳಿದ್ರೆ ಮಾಘ ಮಾಸದ ಹುಣ್ಣಿಮೆಯಂದು ವೇದಾಧ್ಯಯನವನ್ನು ಕೊನೆಗೊಳಿಸ್ತಾ ಇದ್ರು. ಮಾಘ ಮಾಸದ ಹುಣ್ಣಿಮೆಯಿಂದ ಆರಂಭ ಆಗಿ ಯಜುರ್ವೇದಿಗಳು ಶ್ರಾವಣ ಮಾಸದ ಹುಣ್ಣಿಮೆಯವರೆಗೂ, ಋಗ್ವೇದಿಗಳು ಶ್ರಾವಣ ಮಾಸದ ಶ್ರವಣ ನಕ್ಷತ್ರದವರೆಗೂ, ಹಾಗೂ ಅನ್ಯ ಪಂಥೀಯರು ಸಿಂಹ ಮಾಸದವರೆಗೂ ಕೂಡ ಷಡಂಗಗಳ ಅಧ್ಯಯನವನ್ನು ಮಾಡಿ ಆ ದಿನದಿಂದ ಮತ್ತೆ ವೇದಾಭ್ಯಾಸವನ್ನು ಆರಂಭ ಮಾಡುವಂತಹ ಕ್ರಮ ಜಾರಿಯಲ್ಲಿರ್ತು. ಆದರೆ ಇವತ್ತಿಗೆ ನಾವ್ಯಾರೂ ಕೂಡ ಆ ರೀತಿಯಾದಂತಹ ವೇದಾಂಗಗಳ ಅಧ್ಯಯನ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಉತ್ಸರ್ಜನ ಉಪಾಕರ್ಮವನ್ನು ಒಂದೇ ದಿನ ರೂಢಿಸ್ಕೊಂಡಿದ್ದೀವಿ. ಅಂತ ಹೇಳಿದ್ರೆ ಬೆಳಗ್ಗೆ ಬ್ರಹ್ಮಯಜ್ಞ ಆಗುತ್ತೆ, ಅದರಲ್ಲಿ ನಾವು ಉತ್ಸರ್ಜನವನ್ನು ಮಾಡ್ತೀವಿ. ಅಂತ ಹೇಳಿದ್ರೆ ವೇದವನ್ನು ಬಿಡ್ತೀವಿ. ತದನಂತರ ಮಧ್ಯಾಹ್ನ ಮತ್ತೆ ಬ್ರಹ್ಮಯಜ್ಞ ಆದಂತಹ ಸಂದರ್ಭದಲ್ಲಿ ನಾವು ಉಪಾಕರ್ಮವನ್ನು ಮಾಡ್ತೀವಿ, ಅಂದರೆ ವೇದವನ್ನು ಸ್ವೀಕರಿಸ್ತೀವಿ. ಈ ರೀತಿಯಾದಂತಹ ಕ್ರಮ ಒಂದೇ ದಿನಕ್ಕೆ ಜಾರಿಯಾಗಿದೆ. ನಮಗೆ ಈಗ ಪ್ರಶ್ನೆ ಹುಟ್ಟಬಹುದು, ನಾವು ವೇದಾಧ್ಯಯನವನ್ನೇ ಮಾಡೋದಿಲ್ಲ, ಹಾಗಾದರೆ ನಮಗೆ ಯಾಕೆ ಈ ರೀತಿಯಾದಂತಹ ಉಪಾಕರ್ಮ ಅಂತ ಯೋಚನೆ ಮಾಡಿದ್ರೆ ಇದಕ್ಕೆ ಮುಖ್ಯ ಇರುವಂತಹದ್ದು ಈ ಬ್ರಹ್ಮಯಜ್ಞ. ಬ್ರಹ್ಮಯಜ್ಞದ ಮಹತ್ವ ಏನು ಅಂತ ಹೇಳಿದ್ರೆ, ನಮಗೆ ಇಲ್ಲಿನವರೆಗೆ ಜ್ಞಾನವನ್ನು, ವೇದವನ್ನು ಪರಂಪರಾನುಗತವಾಗಿ ಋಷಿಮುನಿಗಳು, ದ್ರಷ್ಟಾರರು ತಲುಪಿಸಿದಾರಲ್ಲ, ಆ ಋಷಿ ಋಣವನ್ನು ಯಾವತ್ತೂ ಕೂಡ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಆ ಋಷಿಗಳಿಗೆ ನಮ್ಮ ಕೈಲಾದಷ್ಟು ಹವಿಸ್ಸನ್ನು ಕೊಡುವುದರ ಮುಖಾಂತರ ಅವರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ನಾವು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ವರ್ಷಕ್ಕೊಮ್ಮೆ ಬ್ರಹ್ಮಯಜ್ಞ ಮಾಡುವಂತಹದ್ದು ಈಗ ಪ್ರಚಾಲ್ತಿಯಲ್ಲಿರುವಂತಹದ್ದು. ಆದರೆ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಬ್ರಹ್ಮಯಜ್ಞವನ್ನು ಮಾಡಿ ಋಷಿಗಳಿಗೆ, ದ್ರಷ್ಟಾರರಿಗೆ, ಪೂರ್ವಜರಿಗೆ ಪ್ರತಿನಿತ್ಯ ಹವಿಸ್ಸನ್ನು ಸಮರ್ಪಿಸ್ತಾ ಇದ್ರು. ಆದರೆ ನಮಗೆಲ್ಲರಿಗೂ ಕೂಡ ನಮ್ಮ ಪರಂಪರೆಯನ್ನು ಆ ಮಟ್ಟಿಗೆ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಈಗ ಉಪಾಕರ್ಮದ ದಿನ ಈ ರೀತಿಯಾದಂತಹ ಕ್ರಮ ಜಾರಿಯಲ್ಲಿದೆ. ಮತ್ತು ಈ ದಿನವೇ ಏನಕ್ಕೆ ಯಜ್ಞೋಪವೀತವನ್ನು ಅಂದರೆ ಜನಿವಾರವನ್ನು ಬದಲಾಯಿಸಬೇಕು ಅಂತ ಹೇಳಿದ್ರೆ, ಯಾವಾಗ
6 ತಿಂಗಳವರೆಗೆ ವೇದಾಭ್ಯಾಸವನ್ನು ಮಾಡದೆ ಕೇವಲ ವೇದಾಂಗಗಳ ಅಭ್ಯಾಸವನ್ನು ಮಾಡಿದಂತಹ ಸಂದರ್ಭದಲ್ಲಿ ಪಾರಾಯಣ ಮಾಡಿಲ್ಲ, ಪಾಠ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಿಂದೆ ಕಲಿತಿರುವಂತಹ ವೇದ ಮಂತ್ರಗಳ ಹಾಗೂ ಮುಂದೆ ಕಲಿಯಬಹುದಾದಂತಹ ವೇದ ಮಂತ್ರಗಳ ಶಕ್ತಿ ಕುಂದಬಹುದು ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಶಕ್ತಿಯನ್ನು ತುಂಬುವ ನಿಟ್ಟಿನಲ್ಲಿ ನಾವು ಯಜ್ಞೋಪವೀತ ಧಾರಣೆಯನ್ನು ಸಾಂಕೇತಿಕವಾಗಿ ಮಾಡುವಂಥದ್ದು. ಇದು ಯಜುರ್ವೇದದ ಕ್ರಮದಲ್ಲಿ ಬೇರೆಯೇ ಇದೆ ಹಾಗೂ ಋಗ್ವೇದದ ಕ್ರಮದಲ್ಲಿ ಬೇರೆಯೇ ಇದೆ. ಯಾವುದೇ ಆಚರಣೆಗಳನ್ನು ಕೂಡ, ಯಾವುದೇ ಹಬ್ಬದ ಆಚರಣೆಗಳನ್ನು ಕೂಡ ನಾವು ಮಹತ್ವವನ್ನು ತಿಳ್ಕೊಳ್ಳದೆ ಮಾಡೋದಕ್ಕೂ ಮಹತ್ವವನ್ನು ತಿಳ್ಕೊಂಡು ಮಾಡೋದಕ್ಕೂ ನಾವು ಆ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ಭಾಗವಹಿಸುವಂತಹ ಸಂದರ್ಭ ಹೆಚ್ಚಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ಹಬ್ಬಗಳ ಆಚರಣೆಯನ್ನು ಮತ್ತು ಅದರ ಹಿಂದಿರುವಂತಹ ಮಹತ್ವವನ್ನು ತಿಳ್ಕೊಳ್ಳುವಂತಹದ್ದು ಅನಿವಾರ್ಯ. ಹಾಗಾಗಿ ಈ ದಿನ ಉಪಕರ್ಮದ ಮಹತ್ವವನ್ನು ತಿಳ್ಕೊಂಡು ಉಪಕರ್ಮವನ್ನು ನಾವೆಲ್ಲರೂ ಕೂಡ ನೆರವೇರಿಸ್ಕೊಳ್ಳೋಣ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.